ಮಲ್ಟಿ ಮೇಕರ್ ಬಗ್ಗೆ ತೋರಿಸ್ತೀನಿ. ಮಲ್ಟಿ ಮೇಕರ್ ಅಂದರೆ ನೋಡಿದ್ರೆ ತುಂಬ ಜನ ಬಂದು ಇದನ್ನ ಅನ್ಕೊಳ್ತಾರೆ, ಇದು ಬೇರೆ, ಇದು ಬಂದು ಫೇಲಿಯರ್ ಪ್ರಾಡಕ್ಟ್, ನಾನು ಮಾಡಿದ್ರೆ ಬರುವುದಿಲ್ಲ. ಬಟ್ ಇದು ಬಂದು ಮಲ್ಟಿ ಮೇಕರು. ಇದು ಟವಾ ಥರ ಇದೆ. ಟವಾದಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಐಟಮ್ಸ್ ಮಾಡ್ಕೋಬೋದು. ನೋಡಿ ಚಪಾತಿ ಹೆಂಗೆ ಮಾಡಿ ತೋರಿಸ್ತೀನಿ. ಹಿಟ್ಟು ಇಡ್ತಾ ಇದ್ದೀನಿ, ಜಸ್ಟ್ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ. ಒಂದೇ ಸೆಕೆಂಡಲ್ಲಿ ನಿಮಗೆ ರೋಲಿಂಗ್ ಆಗುತ್ತೆ. 40 ಸೆಕೆಂಡಲ್ಲಿ ಚಪಾತಿ ಫುಲ್ಕ ಬರ್ತದೆ. ಜಸ್ಟ್ ಒಳಗೆ ಆಳುಗಡೆ ಇಡ್ತೀರಾ, ಜಸ್ಟ್ ಕ್ಲೋಸ್ ಮಾಡ್ತೀರಾ, ಜಸ್ಟ್ ಪ್ರೆಸ್ ಮಾಡಿ ಓಪನ್ ಮಾಡಿ. ಈವನ್ ಫಿಲ್ಲಿಂಗ್ಸು ಈ ಕಡೆ ಏನು ಫಿಲ್ಲಿಂಗ್ಸ್ ಇದೆ ಅದೇನು ಈ ಕಡೆ ಫಿಲ್ಲಿಂಗ್ಸ್ ಇರ್ತದೆ. ನೀವು ಕೈಗೆ ಒಂದು ಹೆಂಚಿಟ್ಕೊಳ್ತೀರಾ, ಚಪಾತಿಗೆ ಒಂದು ಹೆಂಚಿಟ್ಕೊಳ್ತೀರಾ. ಇದು ಆ ಥರ ಬೇಕಾಗಿಲ್ಲ ನಿಮ್ಗೆ. ಇದರಲ್ಲೇ ದೋಸೆ ಸೂಪರಾಗಿ ಮಾಡ್ಕೋಬೋದು. ನೋಡಿ ಹೆಂಗೆ ಈ ಸೂಪರಾಗಿ ತೋರಿಸ್ತಾ ಇದೆ ನೋಡಿ. ದೋಸೆ ಎಲ್ಲ ಮಾಡ್ಕೋಬೋದು. ನಿಮ್ಗೆ ಪ್ರತಿಯೊಂದು ಐಟಮ್ಸ್ ನಿಮಗೆ ವಿತ್ತಾಗಿ ಮಾಡ್ಕೋಬೋದು. ಹಾಯ್ ನಮಸ್ಕಾರ ವೀಕ್ಷಕರೇ, ನಾವು ಸಮ್ಮರ್ಗೋಸ್ಕರ ನಿಮಗೆ ಸ್ಪೆಷಲ್ ಆಗಿ ಜ್ಯೂಸರ್ ಎಡಿಷನ್ ತಗೊಂಡು ಬಂದಿದ್ದೀನಿ. ಇದರಲ್ಲಿ ನಿಮಗೆ 3 ಜ್ಯೂಸರ್ ತೋರಿಸ್ತಾ ಇದ್ದೀನಿ. ಪ್ರೊಸೆಸ್ ಜ್ಯೂಸರಲ್ಲಿ ನಿಮಗೆ ABC ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆಪಲ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬೀಟ್ರೂಟ್. 3 ಕ್ರಶ್ ಆಗಿ ಜ್ಯೂಸಸ್ ಸೆಪರೇಟ್ ಬಂದಿತ್ತು, ವೇಸ್ಟೇಜ್ ಸೆಪರೇಟ್ ಬರ್ತದೆ. ಇದು ಮಾತ್ರ ಅಲ್ಲ, ನಿಮಗೆ ಇದರಲ್ಲಿ ನಿಮಗೆ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಎಲ್ಲ ನಿಮಗೆ ತೆಗೆದು ತುಂಬಾ ಕಷ್ಟ ಇರ್ತದೆ. ಸೊ ಇದರಲ್ಲಿ ನಿಮಗೆ ಜಸ್ಟ್ ನಿಮಗೆ ಪೀಸಸ್ ಕಟ್ ಮಾಡಿ ಹಾಕ್ಬಿಟ್ಟು ಕ್ರಶ್ ಆಗಿ ನಿಮಗೆ ಜ್ಯೂಸ್ ಬರ್ತಾ ಇದೆ. ನೋಡಿ ವೇಸ್ಟೇಜ್ ಈ ಕಡೆ ಬರ್ತಾ ಇದೆ. ಇದೇ ರೀತಿಗೆ 3-in-1 ಜ್ಯೂಸರ್. ಇದರಲ್ಲಿ ನಿಮಗೆ ಮೇಲ್ಗಡೆ ಏನೇ ವೆಜಿಟಬಲ್ಸ್ ಫ್ರೂಟ್ಸ್ ಹಾಕಿ ಜ್ಯೂಸ್ ಸೆಪರೇಟ್ ಬರ್ತದೆ. ಈಗ ನಾವು ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ನೋಡಿ ಗ್ರೇಪ್ಸ್ ಹಂಗೆ ಹಾಕ್ತೀನಿ. ಇದರಲ್ಲಿ ನಿಮಗೆ ನೋಡಿ ನೆಲ್ಲಿಕಾಯಿ ಬಂದು ನಿಮಗೆ ಜ್ಯೂಸ್ ಕ್ರಶ್ ಆಗಿ ಬರ್ತದೆ. ಸೊ ಆ ಬೀಜ ಬಂದು ನೋಡಿ ಜಂಪಟ್ ಆಗಿ ನಿಮಗೆ ಸೆಪರೇಟ್ ಆಗಿ ಸಿಗುತ್ತದೆ. ಸ್ಮಾಲ್ ಜ್ಯೂಸರ್ ಅಲ್ಲಿ ನಿಮಗೆ ಸೇಮ್ 3-in-1 ಜ್ಯೂಸರ್ ಏನೇನು ಮಾಡಿದ್ರೆ ಎಲ್ಲ ಆಗುತ್ತೆ. ಫುಲ್ ಕ್ಯಾರೆಟ್ ಹಂಗೆ ಹಾಕ್ತಾ ಇರ್ಬೋದು. ಸೊ ನೋಡಿ ಜ್ಯೂಸ್ ಕನ್ನಡ ಬರ್ತಾ ಇದೆ, ವೇಸ್ಟೇಜ್ ಸೆಪರೇಟ್ ಬರ್ತದೆ. ಸೌತೆಕಾಯಿ ಈಗ ಇಲ್ಲಿ ಇರೋ ಪ್ರತಿಯೊಂದು ಐಟಮ್ ನೀವು ಜ್ಯೂಸ್ ಮಾಡ್ಕೋಬಹುದು. ಮಿಕ್ಸಿ ಅಟ್ಯಾಚ್ಮೆಂಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಮಿಕ್ಸಿ ಜೊತೆ ಬೇಕಂದ್ರೂ ತಗೋಬಹುದು, ಇಲ್ಲ ಬರೀ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದ್ರೂ ತಗೋಬಹುದು. ಇದರಿಂದ ಒಂದು ಹತ್ತದ ಕೆಲಸ ನಿಮಗೆ ಆರಾಮಾಗಿ ಮಾಡ್ಕೋಬಹುದು. ಅದೇನಾದ್ರೆ ನಿಮಗೆ ಸ್ಲೈಸಿಂಗ್ ಮಾಡ್ಕೋಬಹುದು, ಚಾಪಿಂಗ್ ಮಾಡ್ಕೋಬಹುದು, ಬೀಟಿಂಗ್ ಮಾಡ್ಕೋಬಹುದು, ಹಿಟ್ಟು ಕಲ್ಸ್ಕೋಬಹುದು, ತೆಂಗಿನಕಾಯಿ ಸ್ಕ್ರಬ್ ಮಾಡ್ಕೋಬಹುದು. ಅದೇ ರೀತಿ ನಿಮಗೆ ನೋಡಿ ಪಲ್ಯ ಎಲ್ಲ ತರಕಾರಿ ತುರಿ ಮಾಡ್ತಾರೆ, ಆ ಥರ ತುರಿ ಮಾಡಿಸ್ಕೋಬಹುದು. ಸಿಟ್ರಸಿನ್ ಜ್ಯೂಸಸ್ ಆಗುತ್ತೆ. ಕೋಲ್ಡ್ ಕಾಫೀಸ್ ಎಲ್ಲ ಕೂಡ ತುಂಬ ಈಸಿಯಾಗಿ ಮಾಡಿಸ್ಕೋಬಹುದು. ಅದೇ ರೀತಿಗೆ ನಿಮಗೆ ನೋಡಿ ತಾಲಂಬಿ ಜ್ಯೂಸ್